ಡಿಕೆಶಿ ಎಚ್ಡಿಕೆ ಮಧ್ಯೆ ಬಟ್ಟೆ ಬಡಿದಾಟ ಶುರುವಾಗಿದೆ. ಎಚ್ಡಿಕೆಗೆ ಬಟ್ಟೆ ಕೊಡಿಸುವೆ ಅಂತ ಡಿಕೆಶಿ ಹೇಳಿದ್ರು. ಡಿಕೆಶಿ ಮಾತಿಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಆ ರೀತಿಯ ದರಿದ್ರ ಪರಿಸ್ಥಿತಿ ನನಗೆ ಬಂದಿಲ್ಲ, ಡಿಕೆಯಿಂದ ಬಟ್ಟೆ ಪಡೆಯುವ ಪರಿಸ್ಥಿತಿ ಬಂದಿಲ್ಲ, ಪಾಪದ ಹಣದಿಂದ ಬಟ್ಟೆ ಖರೀದಿಸಬೇಕಾ ಅಂದಿದ್ದಾರೆ. ಇನ್ನು ಎಚ್ಡಿಕೆ ಮಾತಿಗೆ ಡಿಕೆಶಿ ಮತ್ತೆ ತಿರುಗೇಟು ಕೊಟ್ಟಿದ್ದು, ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದ್ದೀನಿ, ಅವರ ಸರ್ಕಾರ ಬರಲ್ಲ, ಗೆಲ್ಲೋದು ಇಲ್ಲ ಅಂದಿದ್ದಾರೆ. ಕಳ್ಸಿಕೊಡೋಣ, ಅವ್ರಿಗೆ ಯಾವ ತರ ಪಂಚೆ ಬೇಕು, ಶರ್ಟ್ ಬೇಕು, ಜುಬ್ಬ ಬೇಕು, ಪ್ಯಾಂಟ್ ಬೇಕು, ಈ ತರ ವಾಶ್ ಕೋಟ್ ಬೇಕು, ಎಲ್ಲ ಪಂಚೆ ಎಲ್ಲ ಕಳ್ಸಿಕೊಡೋಣ. ನೀವು ನಿಮ್ ಕೈಲೇ ಕೊಡ್ತೀನಿ, ದಯವಿಟ್ಟು ಹೋಗಿ ಕೊಟ್ಬಿಡಿ. ಎಲ್ಲ ಕಳ್ಸಿಕೊಡೋಣ, ಅವ್ರಿಗೆ ಯಾವ ತರ ಪಂಚೆ ಬೇಕು, ಶರ್ಟ್ ಬೇಕು, ಜುಬ್ಬ ಬೇಕು, ಪ್ಯಾಂಟ್ ಬೇಕು, ಈ ತರ ವಾಶ್ ಕೋಟ್ ಬೇಕು, ಎಲ್ಲ. ಅಂತ ದರಿದ್ರ ನನಗೆ ಬಂದಿಲ್ಲ. ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂತ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ. ದರಿದ್ರ ಇರೋದು ಅವರಿಗೆ, ದುಡ್ಡಿನ ದರಿದ್ರ. ಆ ಪಾಪದಾಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ? ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ, ಇಲ್ಲಿವರೆಗೆ ಬೆಳೆಸಿರೋರು, ಅವರೇ ತಂದು ಕೊಡ್ತಾರೆ. ಇಂಥ ಪಾಪದಾಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ? ನಾನು ಅಂಥ ದರಿದ್ರ ಬಂದಿದ್ದೀನಿ ನನಗೆ. ಬನ್ನಿ. ಅಲ್ಲಪ್ಪ, ಅವ್ರೇನು ಹೇಳಿದ್ರು? ದರಿದ್ರ ಬರ್ದೇ ಹೋದ್ರು ಅವ್ರೇನು ಹೇಳಿದ್ರು? ಸರ್ಕಾರ ಮೈತ್ರಿ ಸರ್ಕಾರ ಮಾಡ್ತೀವಿ ಅಂತ ಅಲ್ಲ, ರೆಡಿ ಅದೇನೋ ಹೇಳಿದ್ರಲ್ಲ, ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ. ಅವ್ರ ಸರ್ಕಾರ ಬರ್ತದ? ಅವ್ರ ಸರ್ಕಾರ ಬರೋದು ಇಲ್ಲ, ಅವ್ರು ಗೆಲ್ಲೋದು ಇಲ್ಲ. ಅಲ್ಲಪ್ಪ, ಅವ್ರೇನು ಹೇಳಿದ್ರು? ದರಿದ್ರ ಬರ್ದೇ ಹೋದ್ರು ಅವ್ರೇನು ಹೇಳಿದ್ರು? ಸರ್ಕಾರ ಮೈತ್ರಿ ಸರ್ಕಾರ ಮಾಡ್ತೀವಿ ಅಂತ ಅಲ್ಲ, ರೆಡಿ ಅದೇನೋ ಹೇಳಿದ್ರಲ್ಲ, ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ. ಅವ್ರ ಸರ್ಕಾರ ಬರ್ತದ? ಅವ್ರ ಸರ್ಕಾರ ಬರೋದು ಇಲ್ಲ, ಅವ್ರು ಗೆಲ್ಲೋದು ಇಲ್ಲ. ಅಲ್ಲಪ್ಪ, ಅವ್ರೇನು ಹೇಳಿದ್ರು? ದರಿದ್ರ ಬರ್ದೇ ಹೋದ್ರು ಅವ್ರೇನು ಹೇಳಿದ್ರು? ಸರ್ಕಾರ ಮೈತ್ರಿ ಸರ್ಕಾರ ಮಾಡ್ತೀವಿ ಅಂತ ಅಲ್ಲ, ರೆಡಿ ಅದೇನೋ ಹೇಳಿದ್ರಲ್ಲ, ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ. ಅವ್ರ ಸರ್ಕಾರ ಬರ್ತದ? ಅವ್ರ ಸರ್ಕಾರ ಬರೋದು ಇಲ್ಲ, ಅವ್ರು ಗೆಲ್ಲೋದು ಇಲ್ಲ. ಅಲ್ಲಪ್ಪ, ಅವ್ರೇನು ಹೇಳಿದ್ರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.